ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಶುಕ್ರವಾರದ ದಿನಚರಿ ಮತ್ತು 3ನೇ ಆಷಾಢ ಶುಕ್ರವಾರದ ಮುಸ್ಸಂಜೆಯ ಪೂಜೆಯನ್ನು ನಾನು ಯಾವ ರೀತಿಯಾಗಿ ಮಾಡಿದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಇವತ್ತು ನಾನು 3ನೇ ಆಷಾಢ ಶುಕ್ರವಾರದ ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನು ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ಹಿಂದಿನ ದಿನ ಒಂದು ಸ್ವಲ್ಪ ಕೆಲಸಗಳಿತ್ತು. ಈ ಡೋರ್ ಮ್ಯಾಟ್ಸ್ನೆಲ್ಲ ವಾಶ್ ಮಾಡೋದಿತ್ತು, ಮತ್ತು ಕಿಚನ್ ಟವಲ್ಸು ಮತ್ತು ದೇವ್ರ ಫೋಟೋ ಒರೆಸುವಂತಹ ಟವಲ್ಸು ಅವನ್ನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ದೇವ್ರ ಸಾಮಾನೆಲ್ಲ ಬೆಳಗೋಷ್ಟರಲ್ಲಿ ಒಂದು 6 ಗಂಟೆ ಆಗೋಯ್ತು ಸಂಜೆ. ಆಮೇಲೆ KR ಪುರಂ ಮಾರ್ಕೆಟ್ಗೆ ಹೋಗ್ಬಿಟ್ಟು ಇನ್ನು ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನೆಲ್ಲ ತೊಗೊಂಬರೋಣ ಅನ್ನೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು ಜೋರಾಗಿ. ಇನ್ನು ಹೋಗೋದಕ್ಕಾಗಲಿಲ್ಲ. ಹಾಗಾಗಿ ಸಂಜೆ ಗೋಧೂಳಿ ಟೈಮಲ್ಲಿ ಪೂಜೆ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಇವಾಗ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಇವಾಗ ಒಂದು 9 ಗಂಟೆ ಹಂಗೆ KR ಪುರಂ ಮಾರ್ಕೆಟ್ಗೆ ಬಂದಿದ್ದೀವಿ. ತರಕಾರಿಗಳು, ಹೂವು ಮತ್ತು ಬಾಳೆಹಣ್ಣು, ವೀಳ್ಯದೆಲೆ, ತೆಂಗಿನಕಾಯಿ ಎಲ್ಲ ತೊಗೊಂಡು ಹೋಗೋದಕ್ಕೆ. ಇನ್ನು ಸಂಜೆ ಟೈಮ್ ಬರೋಣ ಅಂತಂದರೆ ಮಳೆಗಳು ಸ್ಟಾರ್ಟ್ ಆಗುತ್ತಲ್ವಾ, ಅದಕ್ಕೋಸ್ಕರನೇ ಬೆಳಗ್ಗೆನೇ ಬಂದಿದ್ದೀವಿ. ಟಿಫನ್ ಸಹ ಮಾಡಲಿಲ್ಲ. ನನ್ನ ಹಸ್ಬೆಂಡು ಬೇಡ, ಏನು ಮಾಡೋದು ಬೇಡ, ಹೋಗ್ಬಿಟ್ಟು ತೊಗೊಂಬಂದ್ಬಿಡೋಣ, ಆಮೇಲೆ ಮಾಡ್ಕೊಳ್ಳೋಣ ಅಂತಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಹಂಗೆ ನಾವು ಮಾರ್ಕೆಟ್ಗೆ ಇವಾಗ ಬಂದಿದ್ದೀವಿ. ಬಂದು ಇವಾಗ ತರಕಾರಿಯನ್ನು ತೊಗೊತಾ ಇದ್ದೀನಿ ಮೊದಲಿಗೆ. ಆಮೇಲೆ ಇಲ್ಲಿ ರಾಶಿ ರಾಶಿ ತರಕಾರಿಗಳಿರೋದನ್ನು ನೋಡಿಬಿಟ್ಟು ನೀವೇನು ಇರೋದು ಇಬ್ಬರಿಗೆ ಇಷ್ಟೊಂದು ತರಕಾರಿಗಳು ತೊಗೊಂಬಂದಿದ್ದೀರಾ, ನೀವೇನು ಮನುಷ್ಯರ ದನಗಳ ಅಂತಂದ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟಿರಾ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಈ ರೀತಿಯಾಗಿ ಮಾಡಿದ್ರು, ಇರೋ ಇಬ್ಬರಿಗೆ ಇಷ್ಟೊಂದು ತರಕಾರಿ ತೊಗೊಂಬಂದಿದ್ದೀರಾ ಅಂತಂದ್ಬಿಟ್ಟು. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು KR ಪುರಂ ಮಾರ್ಕೆಟಲ್ಲಿ ತೊಗೊತಾ ಇರೋದು. ಅದಕ್ಕೆ ಅಲ್ಲಿ ನೋಡ್ತಾ ಇರ್ಬೋದು ವೆಯ್ಟ್ ಮಿಷಿನ್ ಸಹ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿದರು, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ನಾನು ತರಕಾರಿಗಳ ವಿಷಯಕ್ಕೆ ಬಂದರೆ ಆಲೂಗಡ್ಡೆ, ಈರುಳ್ಳಿ ಮತ್ತು ಟೊಮೊಟೊ ಇವು ಮಾತ್ರ 1 kg ತೊಗೊಳ್ತೀನಿ. ಇನ್ನು ಉಳಿದಂತೆ ತರಕಾರಿಗಳೆಲ್ಲ ಅರ್ಧ kg ತೊಗೊಳ್ತೀನಿ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ಬೆಂಡೆಕಾಯಿ ಅರ್ಧ kg, ಮತ್ತು ಚಿಕ್ಕಡಿಕಾಯಿ ಅರ್ಧ kg, ಬೀನ್ಸ್ ಅರ್ಧ kg, ಆಮೇಲೆ ಮೂಲಂಗಿ, ಕ್ಯಾರೆಟು, ನವಕೋಲು ಇವೆಲ್ಲನೂ ಅರ್ಧ kg ತೊಗೊಳ್ತೀನಿ. ಇನ್ನು ಇಲ್ಲಿ ನುಗ್ಗೆಕಾಯಿನ ತೊಗೊಳ್ತಾ ಇದ್ದೀನಿ, ಇದು 1/4 kg ತೊಗೊತಾ ಇದ್ದೀನಿ. ಆಮೇಲೆ ಶುಂಠಿಯನ್ನು ಒಂದು 100 ಗ್ರಾಮ್ ತೊಗೊಳ್ತೀನಿ. ಇಷ್ಟು ತೊಗೊಳ್ತೀನಿ ನಾನು. ಇಷ್ಟಕ್ಕೆ 670-80 ಏನೋ ಆಯಿತು ತರಕಾರಿಗೆಲ್ಲನೂ. ಆಮೇಲೆ ಹೂಗಳಿಗೇನೆ 250 ರೂಪಾಯಿವರೆಗೂ ಆಯಿತು. ಇನ್ನು ಸಣ್ಣ ಪುಟ್ಟ ಐಟಮ್ಸ್ ಅಂತ ವೀಳ್ಯದೆಲೆ, ಬಾಳೆಹಣ್ಣು, ತೆಂಗಿನಕಾಯಿ, ಫ್ರೂಟ್ಸು, ಅದು ಇದು ಅದೆಲ್ಲನೂ ಒಂದು 500 ರೂಪಾಯಿ ಮೇಲೇ ಆಗಿರುತ್ತೆ. ನೆಕ್ಸ್ಟ್ ಈಗ ಮಾರ್ಕೆಟಿಂದ ಬರೋಷ್ಟರಲ್ಲಿ ಟೈಮ್ ಬಂದು 9:15 ಆಗಿತ್ತು. ಮನೆಗೆ ಬಂದು ತರಕಾರಿಗಳನ್ನು ಇಟ್ಟು ನಾನು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಹಸ್ಬೆಂಡು ನನಗೆ ಹೊಟ್ಟೆ ಸಿಗ್ತಾ ಇದೆ, ವೆಯ್ಟ್ ಮಾಡೋದಕ್ಕಾಗೋದಿಲ್ಲಮ್ಮ, ಬಾ ರೆಸ್ಟೋರೆಂಟಲ್ಲಿ ಹೋಗಿ ತಿನ್ಕೊಂಬರೋಣ ಏನಾದರೂ ಟಿಫನ್ನು ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಇವಾಗ ರೆಸ್ಟೋರೆಂಟಿಗೆ ಬಂದು ನಾನು ಮಸಾಲೆ ದೋಸೆಯನ್ನು ತೊಗೊಂಡಿದ್ದೀನಿ. ಅವರು ಸೆಟ್ ದೋಸೆಯನ್ನು ತೊಗೊಂಡು ಅಲ್ಲಿ ಟಿಫನ್ ಮುಗಿಸ್ಕೊಂಡು ಈಗ ನಾವು ಮನೆಗೆ ಬಂದು ಇನ್ನು ಮಾರ್ಕೆಟಿಂದ ತೊಗೊಂಬಂದಿರುವಂತಹ ತರಕಾರಿ, ಹೂಗಳು ಎಲ್ಲ ತೆಗೆದಿಡ್ತಾ ಇದ್ದೀನಿ. ಈ ಹೂಗಳ ರೇಟ್ ಅಂತೂ ಕೇಳೋದೇನೆ ಬೇಡ, ಯಾವಾಗಲೂ ಒಂದೇ ರೀತಿಯಾಗಿ ಹೇಳ್ತಾ ಇರ್ತಾರೆ. ಹಬ್ಬ ಬಂತು ಅಂತಂದರೆ ಇನ್ನೂ ಜಾಸ್ತಿ ರೇಟ್ ಹೇಳ್ತಾ ಇರ್ತಾರೆ. ಕಡಿಮೆ ಅಂತೂ ಆಗೋದೇ ಇಲ್ಲ ಅಂತ ಅಂದ್ಕೊಳ್ತೀನಿ ಈ ಹೂಗಳ ರೇಟ್ ಅಂತೂ. ಲಾಸ್ಟ್ ಟೈಮು ನಾನು 1 kg ರೋಸಾ ಹೂಗೆ 100 ರೂಪಾಯಿ ಏನೋ ಕೊಟ್ಟು ತೊಗೊಂಬಂದಿದ್ದೆ. ಈ ಸಲ ಬರೀ ಅರ್ಧ kg ರೋಸಾ ಹೂಗೇನೆ 70 ರೂಪಾಯಿ ತೊಗೊಂಡ್ರು. ಇನ್ನು ಸೇವಂತಿಗೆ ಹೂವು ಅಂತೂ 1/4 kgಗೆ 100 ರೂಪಾಯಿ ತೊಗೊಂಡ್ರು. ಮಲ್ಲಿಗೆ ಹೂವು ಅಂತೂ ಅದೂ 30 ರೂಪಾಯಿ ಒಂದು ಮೊಳ. ಈ ರೀತಿಯ ಗೂಗಲ್ ರೇಟ್ ಇರುತ್ತೆ ಯಾವಾಗ್ಲೂ. ನೆಕ್ಸ್ಟ್ ಇವಾಗ ನನ್ನ ಹಸ್ಬೆಂಡು ಹಾಲ್ ಪಾಕೆಟನ್ನು ತೊಗೊಂಬಂದು ಅದನ್ನು ತೊಳೆದು ಫ್ರಿಜ್ಜಲ್ಲಿ ಇಡ್ತಾ ಇದ್ದಾರೆ. ಹಾಲ್ ಪಾಕೆಟನ್ನು ತೊಗೊಂಬಂದಿದ ತಕ್ಷಣ ಆ ಪಾಕೆಟನ್ನು ತೊಳೆದು ಫ್ರಿಜ್ಜಲ್ಲಿ ಇಡೋ ಕೆಲಸ ಅವ್ರ ಕೆಲಸ. ಆ ಕೆಲಸನ ಅವರು ಮುಗಿಸಿದ್ರು. ನೆಕ್ಸ್ಟ್ ಇವಾಗ ನಾನು ಬ್ಯಾಗಿಂದ ಹೂಗಳನ್ನೆಲ್ಲ ತೆಗೆದಿಟ್ಟು ಇವಾಗ ತರಕಾರಿಗಳನ್ನೂ ಅಷ್ಟೇ ಬ್ಯಾಗಿಂದೆಲ್ಲ ತೆಗೆದಿಟ್ಟು ಇವಾಗ ಬ್ಯಾಗ್ಗಳನ್ನೆಲ್ಲ ನೀಟಾಗಿ ಮಡಚಿಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಎಲ್ಲ ಐಟಮ್ಸ್ನ ಆಯಾಯ ಪ್ಲೇಸ್ಗೆ ಎತ್ತಿಟ್ಟಿದ್ದಾದಮೇಲೆ ಇವಾಗ ನಾನು ಟೀ ಮಾಡ್ತಾಯಿದ್ದೀನಿ.
ಆಗಲೇ ನನ್ನ ಹಸ್ಬೆಂಡು ಹಾಲು ಪ್ಯಾಕೆಟನ್ನು ಫ್ರಿಜ್ಜಲ್ಲಿ ಇಡೋದಕ್ಕೆ ಹೋದಾಗ ನೋಡಿ ಕೇಳಿದ್ರು, ಹಾಲಿತ್ತಲ್ವ ಇನ್ನೂ ಅಂತಂದ್ಬಿಟ್ಟು. ಹೌದಾ, ನಾನು ನೋಡ್ಕೊಂಡಿಲ್ಲ. ಸರಿ ಆಯಿತು ಬಿಡಿ, ಹೆಂಗೂ ಸಂಜೆಗೆ ತೊಗೊಂಬರ್ಬೇಕಾಗಿತ್ತಲ್ವ, ಇವಾಗ ಅದೇ ಹಾಲನ್ನು ಯೂಸ್ ಮಾಡ್ತೀನಿ, ಸಂಜೆಗೆ ಹೊಸ ಪ್ಯಾಕೆಟನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು, ಇನ್ನು ಹೆಂಗೂ ತರಬೇಕಾಗಿತ್ತಲ್ವ ಅಂತೇಳ್ಬಿಟ್ಟು ಸುಮ್ಮನಾದ್ವಿ. ನೆಕ್ಸ್ಟ್ ಇವಾಗ ಟೀ ಮಾಡಿ ಕುಡಿದು ಆ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಇನ್ನು ಹಂಗೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಟ್ಬಿಡೋಣ. ಇನ್ನೂ ಮನೆ ಒರೆಸಿರಲಿಲ್ಲ, ಮನೆ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಫೋಟೋಸ್ಗೆಲ್ಲ ಗಂಧ ಕುಂಕುಮ ಇಟ್ಟು ಪೂಜೆ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸಾಂಬಾರು ಬಂದುಬಿಟ್ಟು ಬಟಾಣಿ, ಕಡಲೆಕಾಳು ಮತ್ತು ಕಾಬೂಲ್ ಕಡಲೆ ಎಲ್ಲ ಹಾಕ್ಬಿಟ್ಟು ಮಸಾಲೆ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ರೈಸ್ ಮಾಡಿಟ್ಟಿದ್ದಾಯಿತು, ಇವಾಗ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಆಮೇಲೆ ನನಗೆ ಸುಮಾರಷ್ಟು ಕಮೆಂಟ್ಸ್ ಬರ್ತಾನೆ ಇರುತ್ತೆ, ನಿಮ್ಮ ಕೈಯಲ್ಲಿರೋದು ಗೋಲ್ಡ್ ಬ್ಯಾಂಗಲ್ಸಾ, ಎಷ್ಟು ಗ್ರಾಮ್ ಇದೆ, ಡಿಸೈನ್ ಚೆನ್ನಾಗಿದೆ, ಎಷ್ಟು ಗ್ರಾಮ್ ಇದೆ ಹೇಳಿ ಅಂತೆಲ್ಲ ಕಮೆಂಟ್ಸ್ ಮಾಡ್ತಾ ಇರ್ತೀರ. ನಾನು ಸಾಕಷ್ಟು ಕಮೆಂಟ್ಸ್ಗೆ ರಿಪ್ಲೈನೂ ಸಹ ಕೊಟ್ಟಿದ್ದೀನಿ, ಅದು ಗೋಲ್ಡ್ ಬ್ಯಾಂಗಲ್ಸ್ ಅಲ್ಲ ಅಂತಂದ್ಬಿಟ್ಟು. ಆದ್ರೂ ಸುಮಾರಷ್ಟು ಕಮೆಂಟ್ಸ್ ಬರ್ತಾನೆ ಇರುತ್ತೆ, ಹಾಗಾಗಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಅದು ಗೋಲ್ಡ್ ಬ್ಯಾಂಗಲ್ಸ್ ಅಲ್ಲ, 1 ಗ್ರಾಮ್ ಗೋಲ್ಡ್ ಅದು, ನನ್ನ ಹತ್ರ ಗೋಲ್ಡ್ ಬ್ಯಾಂಗಲ್ಸ್ ಇಲ್ಲ. ನೆಕ್ಸ್ಟ್ ಇವಾಗ ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರನ್ನು ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಆಮೇಲೆ ಕಡಲೆಕಾಳು, ಕಾಬೂಲ್ ಕಡಲೆ, ಬಟಾಣಿ ಎಲ್ಲ ಹಾಕಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಉಪ್ಪು, ಅರಿಶಿಣ ಮತ್ತು ಅಚ್ಕಾರದ ಪುಡಿ ಇವನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ತೀನಿ. ಆಮೇಲೆ ಇನ್ನು ಮಸಾಲೆನ ರುಬ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಆಮೇಲೆ ನನಗೆ ಎಷ್ಟು ಸಾಂಬಾರು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಸಾಂಬಾರನ್ನು ನಾನು ಈ ರೀತಿಯಾಗಿ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಮಸಾಲೆ ಸಾಂಬಾರು ಮತ್ತು ರೈಸು ಮಾಡಿಟ್ಟಿದ್ದಾಯಿತು. ಆ ಕಡೆ ತರಕಾರಿಗಳನ್ನೂ ಅಷ್ಟೇ ತೊಳೆದಿಟ್ಟಿದ್ದೀನಿ. ಇನ್ನು ಆ ಪಾತ್ರೆಗಳೆಲ್ಲ ಬಿದ್ದಿತ್ತಲ್ವ ಅದನ್ನೆಲ್ಲ ವಾಶ್ ಮಾಡಿಡೋಣ ಅಂತಂದ್ಬಿಟ್ಟು ಪಾತ್ರೆಗಳನ್ನು ವಾಶ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಟ್ಟಿದ್ದಾದಮೇಲೆ ಈ ಕಡೆ ಕುಕ್ಕರಲ್ಲಿ ವಿಸಿಲ್ ಹೋಗಿ ಕುಕ್ಕರ್ ಅನ್ನೋದು ತಣ್ಣಗಾಗಿತ್ತು. ಇವಾಗ ಊಟ ಮಾಡೋದಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕಡಲೆಕಾಳು, ಬಟಾಣಿ ಮತ್ತು ಕಾಬೂಲ್ ಕಳೆ ಎಲ್ಲ ಹಾಕಿ ಮಾಡಿರುವಂತಹ ಮಸಾಲೆ ಸಾಂಬಾರು ಯಾವ ರೀತಿಯಾಗಿದೆ ಅಂತಂದ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಕಾಳುಗಳ ಮಸಾಲೆ ಸಾಂಬಾರು ಅಂತಂತಂದರೆ. ಈಗ ಊಟ ತಿಂದು 2 ತಟ್ಟೆಗಳು ಬಿದ್ದಿತ್ತು, ಅದನ್ನೆಲ್ಲ ವಾಶ್ ಮಾಡಿ ಟಬ್ಗೆ ಹಾಕಿ ಇನ್ನು ಬೆಳಗ್ಗೆನೇ ನಾನು ಮನೆಯನ್ನು ಕಸ ಗುಡಿಸಿದ್ದೆ. ಇವಾಗ ಮನೆ ಒರೆಸ್ತಾ ಇದ್ದೀನಿ. ನನಗೆ ಮನೆ ಕಸ ಗುಡಿಸಿದ ತಕ್ಷಣವೇ ಮನೆ ಒರೆಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಕಸ ಗುಡಿಸ್ಬಿಟ್ಟು ಮಧ್ಯಾಹ್ನ ಮನೆ ಒರೆಸ್ತಾ ಇರೋದಕ್ಕೆ ನನಗೇನೋ ಒಂದು ರೀತಿಯಾಗಿ ಅನ್ನಿಸ್ತಾ ಇತ್ತು. ಅಷ್ಟೊಂದು ನೀಟಾಗಿ ಒರೆಸ್ತಾ ಇಲ್ವೇನೋ ಅಂತಂದ್ಬಿಟ್ಟು ನನಗೇನೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ. ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ, ಕೆಲವೊಂದು ಟೈಮ್ ಹಾಗೆ ಹೀಗೆ ಏರುಪೇರು ಆಗಿಬಿಡುತ್ತೆ. ಇನ್ನು ಆವಾಗ ನಾನು ಮನೆ ಕಸ ಗುಡಿಸಿ ಒರೆಸೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ, ಪೂಜೆ ಮಾಡೋದಕ್ಕೂ ಟೈಮ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಹಂಗೆ ನಾನು ಮನೆ ಒರೆಸ್ಕೊಂಡು ಬಂದೆ. ಅದು ನನ್ನ ಮನಸ್ಸಿಗೆ ಆ ರೀತಿಯಾಗಿ ಅನ್ನಿಸ್ತಾ ಇತ್ತು ಅಷ್ಟೇ. ಮನೆಯೂ ನೀಟಾಗಿರುತ್ತೆ. ನಮಗೆ ಯಾವಾಗಲೂ ಒಂದೇ ರೀತಿಯಾಗಿ ಮಾಡಿ ಮಾಡಿ ಅಭ್ಯಾಸ ಆಗೋಗಿರುತ್ತಲ್ವ, ಹಂಗೆ ಮಾಡಿದ್ರೇ ನಮಗೆ ಮನಸ್ಸಿಗೆ ಸಮಾಧಾನ ಆಗೋದು ಅಂತ ಅನ್ನಿಸ್ತಾ ಇರುತ್ತಲ್ವ, ಅದಕ್ಕೆ ಹಂಗೆ ಅನ್ನಿಸ್ತಾ ಇತ್ತು ಅಷ್ಟೇ. ಸರಿ ಆಯಿತು, ಒಂದೊಂದು ದಿನ ಹಿಂಗೂ ಹಂಗೂ ಆಗುತ್ತೆ ಅಂತ ಅಂದ್ಕೊಂಡು ಆ ಕೆಲಸನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಮನೆಯಿಂದ ದೇವ್ರ ಫೋಟೋಸು ಮತ್ತು ಕಳಶ, ದೇವ್ರ ಐಟಮ್ಸ್ನೆಲ್ಲ ತೆಗೆದಿಟ್ಟು ಇವಾಗ ದೇವ್ರ ಫೋಟೋಸ್ನೆಲ್ಲ ಒರೆಸಿ ನೆನ್ನೆನೇ ಇಟ್ಬಿಟ್ಟಿದ್ದೆ. ಸುಮ್ಮನೆ ಒಂದು ಬಟ್ಟೆಯಿಂದ ಒರೆಸಿ ದೇವ್ರ ಫೋಟೋಸ್ಗೆಲ್ಲ ಗಂಧ ಕುಂಕುಮ ಇಟ್ಟು ಇವಾಗ ದೇವ್ರ ಮನೆಯಲ್ಲಿ ಎಲ್ಲ ಐಟಮ್ಸ್ನ ಜೋಡಿಸಿ ಇಡ್ತಾಯಿದ್ದೀನಿ.
ನೆಕ್ಸ್ಟ್ ಇವಾಗ ನಾನಿಲ್ಲಿ ಈ ಕಳಶ ಕೂರಿಸುವ ಪೀಠದ ಕೆಳಗಡೆ ಅಷ್ಟದಳ ಕಮಲದ ರಂಗೋಲಿಯನ್ನು ಹಾಕ್ತೀನಲ್ವ. ಮೊದಲೆಲ್ಲನೂ ನಾನು ಕಲ್ ಮೇಲೇ ಹಾಕ್ತಾ ಇದ್ದೆ ಡೈರೆಕ್ಟಾಗಿ. ಆದರೆ ರಂಗೋಲಿ ಒಂದು ಡಿಸೈನ್ಗೆ ನಾನು ಅರಿಶಿನ ಕುಂಕುಮನ ಇಡ್ತೀನಿ. ಅಲ್ಲಿ ಅರಿಶಿನ ಕಲೆ ಅನ್ನೋದು ಹಾಗೆ ಕಲೆಯಾಗಿ ಇರ್ತಾಯಿತ್ತು. ಅದನ್ನು ಎಷ್ಟು ಬಿಡಿಸೋದಕ್ಕೆ ಹೋದ್ರೂ ಬಿಡ್ತಾ ಇರಲಿಲ್ಲ. ಸರಿ ಇದೇ ರೀತಿಯಾಗಿ ಮಾಡ್ತಾ ಹೋದರೆ ಕಲ್ ಮೇಲೆ ಅರಿಶಿನದ ಕಲೆಗಳು ಅನ್ನೋದು ಹಾಗೆ ಉಳ್ಕೊಂಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಇವಾಗ ನಾನಿಲ್ಲಿ ಒಂದು ವೈಟ್ A3 ಶೀಟನ್ನು ತಗೊಂಡು ಇದ್ರ ಮೇಲೆ ರಂಗೋಲಿಯನ್ನು ಹಾಕಿ ಈ ಒಂದು ರಂಗೋಲಿಗೆ ಅರಿಶಿನ ಕುಂಕುಮದಿಂದ ಡಿಸೈನ್ ಮಾಡಿ ಈ ಒಂದು A3 ಶೀಟ್ ಮೇಲೆ ಇವಾಗ ನಾನು ಪೀಠನ ಕೂರಿಸಿ ಇದ್ರ ಮೇಲೆ ನಾನು ಕಳಶನ ಕೂರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಈ ವೈಟ್ ಕಲ್ ಅನ್ನೋದು ಯಾವಾಗಲೂ ನೀಟಾಗಿರುತ್ತೆ ಅಂತಂದ್ಬಿಟ್ಟು ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನಾನು ಈ ದೇವ್ರ ಸಾಮಾನು ತೊಳೆಯೋದಕ್ಕೆ ತೆಗ್ದಾಗೆಲ್ಲ ನೋಡ್ತಾನೆ ಇದ್ದೆ, ಅರಿಶಿನದ ಕಲೆ ಅನ್ನೋದು ಹೋಗ್ತಾನೆ ಇರಲಿಲ್ಲ. ಇವಾಗಲೂ ಅಷ್ಟೇ ಹಾಗೆ ಉಳ್ಕೊಂಡಿದೆ, ಅದು ತಿಕ್ಕಿ ತೊಳೆದ್ರೂ ಹೋಗಲಿಲ್ಲ. ಸರಿ ಇದೇ ರೀತಿಯಾಗಿ ಮಾಡ್ತಾ ಇದ್ದರೆ ತುಂಬ ಕಲೆಯಾಗಿ ಆಗ್ಬಿಡುತ್ತೆ ಕಲ್ಲೆಲ್ಲ ಅಂತಂದ್ಬಿಟ್ಟು ಸರಿ ಆಯಿತು ಅಂತಂದ್ಬಿಟ್ಟು ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಎಲ್ಲ ದೇವ್ರ ಸಾಮಾನುಗಳಿಗೆ ಗಂಧ ಕುಂಕುಮ ಇಟ್ಟಿದ್ದಾಯಿತು. ಇವಾಗ ಎಲ್ಲ ದೇವ್ರ ಸಾಮಾನುಗಳನ್ನು ಒಂದೊಂದಾಗಿ ತಗೊಂಬಂದು ದೇವ್ರ ಮನೆಯಲ್ಲಿ ಜೋಡಿಸಿಡ್ತಾ ಇದ್ದೀನಿ. ಇನ್ನು ಕೊನೆಯದಾಗಿ ಕಳಶನ ಕೂರಿಸ್ತಾ ಇದ್ದೀನಿ. ಕಳಶಕ್ಕೆ ನಾನು ಅರಿಶಿನ ಕುಂಕುಮ ಗಂಧ ಜವಾದು ಪೌಡ್ರು ರೋಸ್ ವಾಟ್ರು ಪಚ್ಚೆ ಕರ್ಪೂರ ಇಷ್ಟನ್ನು ಹಾಕ್ತೀನಿ. ಆಮೇಲೆ ಒಂದು ರೆಡ್ ರೋಸು, ಆಮೇಲೆ ಲಕ್ಷ್ಮೀಕಾಯನ್ನು ವೀಳ್ಯದೆಲೆಗಳನ್ನು ಇಟ್ಬಿಟ್ಟು ತೆಂಗಿನಕಾಯನ್ನು ಕೂರಿಸಿದ್ರೆ ಕಳಶ ಕೂರಿಸ್ದಂಗೆ ಆಯಿತು. ಇನ್ನು ಇವಾಗ ಎಲ್ಲ ದೀಪಗಳಿಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಕಾಮಾಕ್ಷಿ ದೀಪ ಒಂದಕ್ಕೆ ಮಾತ್ರ ತುಪ್ಪನ ಹಾಕ್ತೀನಿ. ನೆಕ್ಸ್ಟ್ ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ಜೋಡಿಸಿಟ್ಟಿದ್ದಾಯಿತು. ಆಮೇಲೆ ದೀಪಗಳಿಗೆ ಎಣ್ಣೆನೂ ಹಾಕಿದ್ದಾಯಿತು. ಇನ್ನು ಕೊನೆಯದಾಗಿ ದೇವ್ರ ಮನೆಯಲ್ಲಿ ಮತ್ತು ಗ್ಯಾಸ್ ಸ್ಟವ್ಗೆ ಹೊಸ್ಲತ್ರ ಎಲ್ಲ ಕಡೆನೂ ಹೂಗಳನ್ನು ಇಡ್ತಾ ಇದ್ದೀನಿ. ಆಮೇಲೆ ನಾನಿವತ್ತು 3ನೇ ಆಷಾಢ ಶುಕ್ರವಾರದ ದಿನ ಲಕ್ಷ್ಮೀ ಅಮ್ಮನವ್ರಿಗೆ ಅಭಿಷೇಕ ಅಂತ ಏನೂ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಒಂದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಇನ್ನು ಅಭಿಷೇಕ ಮಾಡಿ ಪೂಜೆ ಮಾಡೋದಕ್ಕೆ ಹೋದರೆ ಇನ್ನು 8 ಗಂಟೆ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಸರಿ ಆಯಿತು ಸಿಂಪಲ್ಲಾಗೆ ಮಾಡೋಣ ಅಂತಂದ್ಬಿಟ್ಟು ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ಆದರೂ ಇವತ್ತಂತೂ ತುಂಬಾ ಕಳೆಯಾಗಿ ಕಾಣಿಸ್ತಾ ಇತ್ತು ದೇವ್ರ ಮನೆ ಅಂತೂ. ಯಾಕಂದರೆ ಈ ಕಣ್ಲೆ ಹೂವು ಅಂತ ಹೇಳ್ತಾರಲ್ವ, ಅದೊಂದು 2 ಮೊಳ ಸಿಕ್ತು ನನಗೆ, ತೊಗೊಂಬಂದಿದ್ದೆ. ಅದನ್ನು ಹಾಕ್ಬಿಟ್ಟು ಪೂಜೆ ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗ್ಬಿಡ್ತು ಇವತ್ತಂತೂ ಪೂಜೆ. ಆಮೇಲೆ ನನಗೆ ಅನಿಸ್ತಾ ಇರುತ್ತೆ ಆವಾಗವಾಗ ಪ್ರತಿದಿನವೂ ಒಂದೇ ರೀತಿಯಾಗಿ ಪೂಜೆ ಮಾಡ್ತಾ ಇರ್ತೀವಿ. ಆದರೆ ಪ್ರತಿದಿನದ ಪೂಜೆಯಲ್ಲೂ ದೇವ್ರ ಮನೆ ಒಂದೊಂದು ರೀತಿಯಾಗಿ ನಮಗೆ ಕಾಣಿಸ್ತಾ ಇರುತ್ತೆ. ನಿಮ್ಗೆ ಯಾವಾಗಲಾದರೂ ಈ ರೀತಿಯಾಗಿ ಅನುಭವ ಆಗಿದೆಯಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಒಂದೇ ರೀತಿಯಾಗಿ ಹೂಗಳನ್ನು ಇಡ್ತೀವಿ, ಆಮೇಲೆ ದೀಪ ಹಚ್ಚಿ ಪೂಜೆ ಮಾಡ್ತಾ ಇರ್ತೀವಿ. ಆದರೆ ಒಂದೊಂದು ದಿನ ಒಂದೊಂದು ರೀತಿಯಾಗಿ ಕಾಣಿಸ್ತಾ ಇರುತ್ತೆ ದೇವ್ರ ಮನೆಯಲ್ಲಿ. ಅದೇನೋ ನಮ್ಮ ಮನ್ಸಿಗೆ ಆ ರೀತಿಯಾಗಿ ಅನಿಸುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ನನಗೆ ಇವತ್ತಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗ್ಬಿಡ್ತು ದೇವ್ರ ಮನೆ ಅಂತೂ. ಅದೆಷ್ಟು ಸಲ ನೋಡಿದ್ದೀನೋ ಹೋಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವ್ರ ಮನೆ, ಎಷ್ಟು ಚೆನ್ನಾಗಿದೆ ಅಲ್ವಾ ದೇವ್ರ ಮನೆ, ದೇವ್ರ ಫೋಟೋಸು ಅಂತಂದ್ಬಿಟ್ಟು. ನನಗಂತೂ ನನಗೆ ನಾನೇ ಅಲಂಕಾರ ಮಾಡ್ಕೊಳ್ಳೋದಕ್ಕಿಂತ ದೇವರುಗಳನ್ನು ಅಲಂಕಾರ ಮಾಡೋದು, ದೇವ್ರ ಮನೆಯನ್ನು ಅಲಂಕಾರ ಮಾಡೋದು, ದೇವ್ರ ಪೂಜೆ ಮಾಡೋದು ಅಂತಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇಷ್ಟಪಟ್ಟು ಮಾಡ್ತಾ ಇರ್ತೀನಿ. ನನಗೆ ನಾನು ಮಾಡ್ಕೊಳ್ಳೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಆದರೆ ದೇವ್ರ ಮನೆ ಅಲಂಕಾರ ಮಾಡೋದು ಅಂತಂದರೆ ತುಂಬ ಇಷ್ಟಪಟ್ಟು ಮಾಡ್ತೀನಿ. ಹಾಗಂತ ಆಡಂಬರದ ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ, ತುಂಬ ಇಷ್ಟಪಟ್ಟು ದೇವ್ರ ಪೂಜೆಯನ್ನು ಮಾಡ್ತಾ ಇರ್ತೀನಿ. ಹಾಗಾಗಿನೇ ನನಗೆ ದೇವ್ರ ಮನೆಗೆ ಸಿಲ್ವರ್ ಐಟಮ್ಸ್ ತೊಗೊಳ್ಳೋದು ಅಂತಂದರೆ ತುಂಬ ಇಷ್ಟಪಟ್ಟು ತೊಗೊಳ್ತಾ ಇರ್ತೀನಿ. ನನ್ನ ಹಸ್ಬೆಂಡ್ ಅವಾಗವಾಗ ಹೇಳ್ತಾ ಇರ್ತಾರೆ, ನಿನಗೆ ನೀನು ಗೋಲ್ಡ್ ತೊಗೊಳೋದಕ್ಕೆ ಇಷ್ಟಪಡೋದಿಲ್ಲ, ಆದರೆ ದೇವ್ರ ಮನೆಗೆ ಸಿಲ್ವರ್ ಐಟಮ್ಸ್ ತೊಗೊಳ್ಬೇಕು ಅಂತಂದ್ಬಿಟ್ಟು ತುಂಬ ಇಷ್ಟಪಡ್ತಾ ಇರ್ತೀಯಾ ಅಂತ ಹೇಳ್ತಾ ಇರ್ತಾರೆ. ಅದೇನೋ ಗೊತ್ತಿಲ್ಲ ನನಗೆ. ನನಗೇನಾದರೂ ಗೋಲ್ಡ್ ಐಟಮ್ಸ್ ಕೊಡಿಸ್ತೀನಿ ಅಂತಂದರೆ ಇಲ್ಲ, ಅದ್ರ ಬದಲಿಗೆ ದೇವ್ರ ಮನೆಗೆ ಸಿಲ್ವರ್ ಐಟಮ್ಸ್ ಕೊಡಿಸ್ಕೊಡಿ ಅಂತ ಕೇಳ್ತಾ ಇರ್ತೀನಿ ನಾನು ಯಾವಾಗ್ಲೂ. ಅಷ್ಟಿಷ್ಟ ನನಗೆ ದೇವ್ರ ಮನೆ ಅಲಂಕಾರ ಮಾಡೋದು, ದೇವ್ರ ಪೂಜೆ ಮಾಡೋದು ಅಂತಂದರೆ.
ನೆಕ್ಸ್ಟ್ ಇವಾಗ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದಾಯಿತು. ಇವಾಗ ಮೊದಲಿಗೆ ಹೊಸಲು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 6:45 ಆಗಿತ್ತು. ಗೋಧೂಳಿ ಮುಹೂರ್ತ ಬಂದುಬಿಟ್ಟು 6:48ರಿಂದ 7:11. ಅಷ್ಟರ ಒಳಗಡೆನೂ ಮಾಡ್ಬೋದು ಅಂತಂದರೆ 5 ಗಂಟೆಯಿಂದನೂ ಗೋಧೂಳಿ ಟೈಮೇ ಇರುತ್ತೆ, ಮಾಡ್ಬೋದು. ಆದರೆ ಎಂಡ್ ಆಗೋದು ಈ ಟೈಮಿಂಗ್ಸ್ಗೆ ಎಂಡ್ ಆಗುತ್ತಂತೆ. ನನ್ನ ಕೆಲಸಗಳೆಲ್ಲ ಮುಗಿಯೋಷ್ಟರಲ್ಲಿ ಇಷ್ಟು ಟೈಮ್ ಆಗಿಬಿಡ್ತು. ನೆಕ್ಸ್ಟ್ ಈಗ ಹೊಸಲು ಪೂಜೆ ಮಾಡಿದ್ದಾಯಿತು. ಈಗ ದೇವ್ರ ಮನೆಯಲ್ಲಿ ದೀಪ ಹಚ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾ ಇಲ್ಲ, ಇವತ್ತು ನಾನೇ ಪೂಜೆ ಮಾಡ್ತಾ ಇದ್ದೀನಿ. ಅವ್ರಿಗೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡಿದ್ದ ತಕ್ಷಣ ಪೂಜೆ ಮಾಡೋದಕ್ಕೆ ಇಷ್ಟ ಆಗುತ್ತಂತೆ. ಬೆಳಗ್ಗೆ ಸ್ನಾನ ಮಾಡಿ ಸಂಜೆ ದೀಪ ಹಚ್ಚಿ ಪೂಜೆ ಮಾಡೋದು ಅಂತಂದರೆ ಇಷ್ಟ ಆಗೋದಿಲ್ಲಂತೆ. ಅವರು ಬೆಳಗ್ಗೆನೇ ಸ್ನಾನ ಮುಗಿಸ್ಕೊಂಡಿದ್ರು. ಹಾಗಾಗಿ ನೀನೇ ಮಾಡು ಅಂತ ಹೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ನಾನೇ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಈಗ ಮನೆಯಲ್ಲಿ ಎಲ್ಲ ಕಡೆನೂ ಪೂಜೆ ಮಾಡಿದ್ದಾಯಿತು. ಇವಾಗ ಕರ್ಪೂರದ ಆರತಿ ಮಾಡಬೇಕು. ಹಾಗೆ ಸುಮಾ ಹನುಮಂತ್ ವ್ಲಾಗ್ಸ್ ಅನ್ನೋರು ಕಮೆಂಟ್ ಮಾಡಿದರು, ಈ ಮಂತ್ 31ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ. ಇವಾಗ ಮನೆಯಲ್ಲಿ ಎಲ್ಲ ಕಡೆನೂ ಕರ್ಪೂರದ ಆರತಿನೂ ಮಾಡಿದ್ದಾಯಿತು. ನೆಕ್ಸ್ಟ್ ಇವಾಗ ಕೊನೆಯದಾಗಿ ಮನೆಯೆಲ್ಲ ಧೂಪನ ಹಾಕ್ತಾ ಇದ್ದೀನಿ. ಇನ್ನು ಕೊನೆಯದಾಗಿ ಇನ್ನೊಂದು ಆಷಾಢ ಶುಕ್ರವಾರ ಅನ್ನೋದು ಬಾಕಿ ಇದೆ. ನೆಕ್ಸ್ಟು ಬರೋ ಶುಕ್ರವಾರನೇ 4ನೇ ಆಷಾಢ ಶುಕ್ರವಾರ. ಅದು ಮುಗೀತು ಅಂತಂದರೆ ಇನ್ನು ಶ್ರಾವಣ ಮಾಸ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾನು 2ನೇ ಆಷಾಢ ಶುಕ್ರವಾರ ಮಾಡೋದಕ್ಕಾಗಲಿಲ್ಲ. ಅಮ್ಮ ಮನೆಯಿಂದ ಬೆಂಗಳೂರಿಗೆ ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಇನ್ನು ಬಂದು ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಕೊಂಡು ಮತ್ತು ದೇವ್ರ ಪೂಜೆ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಮತ್ತು ಕಳಶ ಬೇರೆ ಚೇಂಜ್ ಮಾಡಿರಲಿಲ್ಲ. ಕಳಶದಲ್ಲಿ ವಿಳ್ಯದೆಲ್ಲ ಒಂದು ಸ್ವಲ್ಪ ಬಾಡೋಗಿತ್ತು. ಸರಿ ಆಯಿತು ಅಂತಂದ್ಬಿಟ್ಟು ಆ ಒಂದು ಶುಕ್ರವಾರ ಮಾತ್ರ ಮಿಸ್ ಆಯಿತು. ಇನ್ನು ಉಳಿದಂತೆ ಎಲ್ಲ ಶುಕ್ರವಾರಗಳೂ ನಾನು ಚೆನ್ನಾಗೇ ಪೂಜೆ ಮಾಡಿದೆ. ನೀವು ಯಾವ ರೀತಿಯಾಗಿ ಆಷಾಢ ಶುಕ್ರವಾರದಲ್ಲಿ ಪೂಜೆಯನ್ನು ಮಾಡಿದ್ರಿ, ಚೆನ್ನಾಗಾಯ್ತಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಶ್ರಾವಣ ಮಾಸದಲ್ಲೂ ಅಷ್ಟೇ ಲಕ್ಷ್ಮೀ ಅಮ್ಮನವ್ರಿಗೆ ಶ್ರೇಷ್ಠ ಪೂಜೆ ಅಂತಲೇ ಹೇಳ್ತಾರೆ. ಆಷಾಢ ಶ್ರಾವಣ 2 ಮಾಸನೂ ಒಳ್ಳೆಯದೇ ಅಂತಲೇ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮಾಡಿದ್ದಾಯಿತು. ಹೊಸ್ಲು ಮುಂದೆ ನಾನು ಈ ರೀತಿಯಾಗಿ ರಂಗೋಲಿಯನ್ನು ಹಾಕಿ ಪೂಜೆ ಮಾಡಿದ್ದೀನಿ. ಹಾಗೆ ತುಳಸಿ ಗಿಡದ ಮುಂದೆನೂ ಅಷ್ಟೇ ಸಿಂಪಲ್ಲಾಗಿ ರಂಗೋಲಿ ಹಾಕಿ ಅಲ್ಲೂ ಪೂಜೆಯನ್ನು ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ಪಾರ್ಟಿಷಿಯನ್ ಹತ್ರ ಒಂದು ಕಾಮಧೇನು ಹಸು, ಆಮೇಲೆ ಒಂದು ಬೋಲಲ್ಲಿ ಹೂಗಳನ್ನು ಹಾಕಿಟ್ಟಿದ್ದೀನಿ. ಇನ್ನು ದೇವ್ರ ಮನೆಯಲ್ಲಿ ಬಂದರೆ ಈ ರೀತಿಯಾಗಿ ನಾನು ಇವತ್ತು 3ನೇ ಆಷಾಢ ಶುಕ್ರವಾರದಲ್ಲಿ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೀನಿ.
ಇನ್ನು ಇವಾಗ ಕೊನೆಯದಾಗಿ ಗಣಪತಿ ಶ್ಲೋಕನ ಎಡಗೈಯಿಂದ ಒಂದು 11 ಸಲ ಬರೆಯೋದಕ್ಕೆ ಮತ್ತು 108 ಸಲ ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಅಡುಗೆ ಬಂದು ಮಧ್ಯಾಹ್ನ ಮಾಡಿದ್ದು ಮಸಾಲೆ ಸಾಂಬಾರಿತ್ತು ಮತ್ತು ರೈಸು ಸಹ ಮಾಡಿದ್ನಲ್ವ. ಮುದ್ದೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ನನ್ನ ಹಸ್ಬೆಂಡ್ ಬೇಡ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಇವಾಗ ರೈಸು ಸಾಂಬಾರನ್ನು ತಿನ್ಕೊಂಡು ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಇನ್ನು ಕಿಚನ್ ಕ್ಲೀನ್ ಮಾಡಿದ್ರೆ ಇವತ್ತಿನ ನನ್ನ ದಿನಚರಿ ಅನ್ನೋದು ಮುಗೀತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, share, comment and subscribe to my channel. Thank you for watching my video. Have a nice day. Bye bye.